ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ವಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಕ್ಲೀನಿಂಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆ ಕಿಚನಲ್ಲಿ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಒಂದು ಕಿಚನ್ ರ್ಯಾಕ್ನ ಕೂಡ ಇಟ್ಟಿದೆ. ಅದು ಸ್ವಲ್ಪ ಧೂಳಾಗಿದೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ನಲ್ವಾ, ಸೊ ಇದನ್ನ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ, ಒಂದೇ ಸಲ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಇದನ್ನ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಇಲ್ಲೇ ನಮ್ಮ ಮನೆ ಹತ್ರದಲ್ಲಿರುವಂಥ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ಬಟ್ ತುಂಬ ವೆಯ್ಟ್ ಇರೋವಂಥ ಬಾಕ್ಸಸ್ನ ಇಡೋದಕ್ಕಾಗೋದಿಲ್ಲ. ಸ್ವಲ್ಪ ಲೈಟ್ ವೆಯ್ಟ್ ಇರೋವಂಥ ಬಾಕ್ಸಸ್ನ ನಾವು ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು. ಇನ್ನು ರ್ಯಾಕಲ್ಲೂ ತೆಗೆದು ಒರೆಸಿ ಆದಮೇಲೆ ಇವಾಗ ಬಾಕ್ಸ್ನೂ ಕೂಡ ಒರೆಸಿ ಇಟ್ಕೊತಾ ಇದ್ದೀನಿ. ಬಾಕ್ಸ್ಗಳೆಲ್ಲ ಸ್ವಲ್ಪ ಧೂಳಾಗಿದೆ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಎಲ್ಲನೂ ಕೂಡ ತೆಗೆದು ನೀಟಾಗಿ ಮೇಲ್ಗಡೆ ಒರೆಸ್ಕೋತಾ ಇದ್ದೀನಿ. ಒಳಗಡೆ ಎಲ್ಲ ಏನೂ ತೊಳಿಲಿಕ್ಕೆ ಹೋಗ್ತಿಲ್ಲ. ಬಾಕ್ಸ್ ಒಳಗಿರುವಂಥ ಥಿಂಗ್ಸ್ ಖಾಲಿ ಆದಮೇಲೆ ಅದನ್ನು ತೆಗೆದು ವಾಶ್ ಮಾಡಿಬಿಟ್ಟು ಮತ್ತೆ ಸ್ಟೋರ್ ಮಾಡಿ ಇಟ್ಕೊತೀನಿ ಥಿಂಗ್ಸ್ನೆಲ್ಲನೂ. ಸೊ ಅದಕ್ಕೆ ಇವಾಗ ಏನೂ ತೊಳಿಲಿಕ್ಕೆ ಹೋಗ್ತಿಲ್ಲ, ಜಸ್ಟ್ ಮೇಲ್ಗಡೆ ಒರೆಸಿ ಧೂಳೆಲ್ಲನೂ ಒರೆಸ್ಬಿಟ್ಟು ಇಟ್ಕೊತಾ ಇದ್ದೀನಿ. ಇನ್ನು ಈ ಬಾಕ್ಸಸ್ನೂ ಕೂಡ ಅಷ್ಟೇ, ನಾನು ಇಲ್ಲೇ ನಮ್ಮ ಮನೆ ಹತ್ರದಲ್ಲಿರುವಂಥ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ನಿಮಗೇನಾದರೂ ಬಾಕ್ಸಸ್ಸು ಅಥವಾ ಗ್ಲಾಸ್ ಐಟಮ್ಸು ಅಥವಾ ಕುಕ್ವೇರ್ಸು ಏನಾದರೂ ಬೇಕು ಅಂದರೆ ವಿಶಾಲ್ ಮಾರ್ಟಲ್ಲಿ ತೊಗೋಬೋದು. ತುಂಬಾ ವೆರೈಟೀಸ್ ಆಫ್ ಬಾಕ್ಸಸ್ ಸಿಗುತ್ತೆ, ಹಾಗೆ ಗ್ಲಾಸಿಂದು ಕೂಡ ಸಿಗುತ್ತೆ, ಪ್ಲಾಸ್ಟಿಕ್ದು ಸಿಗುತ್ತೆ. ನಾನಿಲ್ಲಿ ಪ್ಲಾಸ್ಟಿಕ್ ಬಾಕ್ಸಸ್ನ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಗಡಿಬಿಡಿಯಲ್ಲಿ ಇರ್ತೀನಿ ಅಡುಗೆ ಮಾಡಬೇಕಾದ್ರೆ. ಕಾಲೇಜಿಗೆ ಹೋಗ್ಬೇಕಲ್ವಾ, ಲೇಟ್ ಆಗಿಬಿಡುತ್ತೆ ಅನ್ನೋವಂಥ ಗಡಿಬಿಡಿನಲ್ಲಿ ಇರ್ತೀನಿ. ಸೊ ಆವಾಗ ಗ್ಲಾಸ್ ಐಟಮ್ಸ್ ಏನಾದರೂ ಇದ್ದರೆ ಎತ್ತಾಕಿ ಒಡೆದೋಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೇ ಯೂಸ್ ಮಾಡ್ತೀನಿ. ಹಾಗೆಯೇ ಒಂದು ಚಿಕ್ಕ ಪಾಟ್ನ ಕೂಡ ತೊಗೊಂಡಿದ್ದೆ, ಮಡ್ ಪಾಟು. ಅದರೊಳಗಡೆ ನಾನು ಸಬ್ಜಾ ಸೀಡ್ಸ್ನ ಕೂಡ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಈ ಚಿಕ್ಕ ಚಿಕ್ಕ ಬಾಕ್ಸ್ ಒಳಗಡೆ ಎಲ್ಲ ಮೆಣಸು, ಮೆಂತ್ಯ, ಏಲಕ್ಕಿ ಹಾಕಿ ಇಟ್ಕೊತಾ ಇದ್ದೀನಿ. ಇನ್ನು ಅದ್ರ ಹಿಂದೆಗಡೆ ಜೀರಿಗೆ ಮತ್ತು ಸಾಸಿವೆನ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕುವಂಥದ್ದು. ಇನ್ನು ಈ ಏಲಕ್ಕಿನ ಯಾಕೆ ಮೇಲೆ ಇಟ್ಕೊಂಡಿದ್ದೀನಿ ಅಂದರೆ, ನಾನು ಏಲಕ್ಕಿನ ಆವಾಗವಾಗ ತಿಂತಾ ಇರ್ತೀನಿ. ಅಂದರೆ ಏಲಕ್ಕಿ ಒಂಥರ ಮೌತ್ ಫ್ರೆಶ್ನರ್ ಥರ ಕೂಡ ಇರುತ್ತೆ, ಅದಕ್ಕೋಸ್ಕರ ನಾನು ಯಾವಾಗಲೂ ತಿಂತಾ ಇರ್ತೀನಿ. ಸೊ ಮೇಲೇ ಇಟ್ಕೊಂಡಿದ್ದೀನಿ, ಬೇಕಾದಾಗೆಲ್ಲ ಈಸಿಯಾಗಿ ತೊಗೋಬೋದು ಅಂತ. ಇನ್ನು ಸೆಕೆಂಡ್ ರ್ಯಾಕಲ್ಲಿ ನಾನು ಪೌಡರ್ಸ್ನ ಇಟ್ಕೊಂಡಿದ್ದೀನಿ. ಅಂದರೆ ಪೆಪ್ಪರ್ ಪೌಡರು, ವಾಂಗಿಬಾತ್ ಪೌಡರು, ಹಾಗೆ ಸಾಲ್ಟ್ನ ಕೂಡ ಇಟ್ಕೊಂಡಿದ್ದೀನಿ, ಜೊತೆಗೆ ಹನಿನೂ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಥರ್ಡ್ ರ್ಯಾಕಲ್ಲಿ ಒಂದು ಮಡ್ ಪಾಟ್ನ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಮಣ್ಣಿನ ಗ್ಲಾಸ್ನ ಕೂಡ ಇಟ್ಕೊಂಡಿದ್ದೀನಿ, ಜೊತೆಗೆ ಒಂದು ಪಿಂಗಾಣಿ ಜಾರ್ನ ಇಟ್ಕೊಂಡಿದ್ದೀನಿ. ಸೊ ಈ ಜಾರಲ್ಲಿ ನಾನು ಟೀ ಪುಡಿನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ರೀತಿ ಕಾಣಿಸುತ್ತೆ ನಾನು ಆರ್ಗನೈಸ್ ಮಾಡಿರುವಂಥ ಕಿಚನ್ ರ್ಯಾಕು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಅಥವಾ ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡ್ಬೋದಾ ಅಂತಲೂ ಕೂಡ ಕಮೆಂಟ್ ಮಾಡಿ. ನನಗೆ ತಿಳಿದಿರೋ ಅಷ್ಟು ಮಟ್ಟಕ್ಕೆ ನಾನು ಇದನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕ್ಲೀನಿಂಗ್ ಎಲ್ಲ ಆದಮೇಲೆ ಲೆಮನ್ ಟೀ ಕೂಡ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಲೆಮನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಲೆಮನ್ನ ಕಟ್ ಮಾಡಿಬಿಟ್ಟು ಅದರೊಳಗಡೆ ಇರೋವಂಥ ಬೀಜನೆಲ್ಲ ತೆಕ್ಕೊತಾ ಇದ್ದೀನಿ. ಅಂದರೆ ಲೆಮನ್ನು ಸ್ವಲ್ಪ ಜ್ಯೂಸಿಯಾಗಿದ್ದರೆ ಟೀ ಕೂಡ ಚೆನ್ನಾಗಿ ಬರುತ್ತೆ. ಆದಷ್ಟು ಜ್ಯೂಸಿ ಲೆಮನ್ನ ತೊಗೊಳ್ಳಿ, ಸ್ವಲ್ಪ ಡ್ರೈ ಆಗಿರೋವಂಥ ಲೆಮನ್ನ ತೊಗೊಬೇಡಿ. ಇನ್ನು ಇವಾಗ ಕಟ್ ಮಾಡಿರುವಂಥ ನಿಂಬೆಹಣ್ಣನ್ನು 1 ಸ್ಪೂನು ಅಥವಾ 3/4 ಸ್ಪೂನಷ್ಟು ಜ್ಯೂಸನ್ನು ನಾನು ಹಿಂಡ್ಕೊಂಡಿದ್ದೀನಿ ಒಂದು ಬೌಲಿಗೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. 2 ಗ್ಲಾಸಷ್ಟು ನೀರನ್ನ ಇಟ್ಟಿದ್ದೀನಿ. ಇನ್ನು ನೀರು ಕುದಿಯೋವಾಗ ಅದನ್ನ ತೆಗೆದು 1 ಗ್ಲಾಸಷ್ಟು ನೀರನ್ನ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಗ್ಲಾಸ್ ನೀರನ್ನ ಹಾಗೇ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ 1.5 ಸ್ಪೂನಷ್ಟು ಟೀ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಸ್ಟ್ರಾಂಗಾಗಿ ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ 1.5 ಟೀ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ 1 ಸ್ಪೂನು ಅಥವಾ ಅರ್ಧ ಸ್ಪೂನ್ನ ಕೂಡ ಸೇರಿಸ್ಕೋಬೋದು. 1 ಗ್ಲಾಸ್ಗೆ ಅರ್ಧ ಸ್ಪೂನ್ ಅಥವಾ 1 ಚಿಕ್ಕ ಟೀ ಸ್ಪೂನಷ್ಟು ಸಾಕಾಗುತ್ತೆ ಟೀ ಪುಡಿ. ಇನ್ನು ಟೀ ಪುಡಿನ ಹಾಕಿ 2 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು, ಜಾಸ್ತಿ ಕುದಿಸ್ಬಾರ್ದು. 2ರಿಂದ 3 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಒಂದು ಕಪ್ನ ಇಟ್ಕೊಂಡು ಇದನ್ನು ನೀಟಾಗಿ ಸೋಸ್ಕೊತಾ ಇದ್ದೀನಿ. ಟೀ ಸೋಪೆಲ್ಲನೂ ಹಾಕಬಾರ್ದು, ಸೊ ಅದಕ್ಕೋಸ್ಕರ ನೀಟಾಗಿ ಸೋಸ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ನಾನಿವಾಗ ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ 1 ಗ್ಲಾಸಷ್ಟು ನೀರು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಕುದಿಯೋ ಅಂಥ ನೀರು, ಬಿಸಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು. ಇನ್ನು ಅದಕ್ಕೆ 1 ಸ್ಪೂನಷ್ಟು ಹನಿನ ಕೂಡ ಹಾಕ್ತಾಯಿದ್ದೀನಿ, ಅಂದರೆ ಸ್ವೀಟಿಗೋಸ್ಕರ. ನೀವು ಹನಿ ಬದಲು ಬ್ರೌನ್ ಶುಗರ್ನ ಕೂಡ ಹಾಕ್ಕೋಬೋದು, ಅಥವಾ ಶುಗರ್ ಬೇಕು ಅಂದರೆ ಅದನ್ನು ಕೂಡ ನೀವು ಸೇರಿಸ್ಕೊಬೋದು. ಅದಾದಮೇಲೆ ಇಲ್ಲಿ 3/4 ಸ್ಪೂನಷ್ಟು
ಲೆಮನ್ ಜ್ಯೂಸನ್ನು ಹಾಕ್ಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಹನಿ ಒಂದೇ ಕಡೆ ಸೇರಿಕೊಂಡ್ರೆ ಸ್ವಲ್ಪ ಟೀ ಕಹಿ ಕಹಿ ಅನಿಸುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಗಾರ್ನಿಷಿಂಗ್ಗೆ ಅಂತ ಮಿಂಟ್ ಲೀವ್ಸ್ನು ಕೂಡ ಇಟ್ಕೊತಾ ಇದ್ದೀನಿ. ಈ ಮಿಂಟ್ ಲೀವ್ಸು ಗಾರ್ನಿಷಿಂಗು ಕೂಡ ಹೆಲ್ಪ್ ಆಗುತ್ತೆ, ಹಾಗೆಯೇ ಅದರ ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಇನ್ನು ಲೆಮನ್ ಟೀನ ಕುಡಿದು ಆದಮೇಲೆ ಇಲ್ಲಿ ಒಂದೇ ಸಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿ ಏನೂ ಮಾಡಲಿಲ್ಲ ಇವತ್ತು, ಒಂದೇ ಸಲ ಅಡುಗೆ ಮಾಡ್ಕೊಂಬಿಡೋಣ ಅಂತ ಬೆಂಡೆಕಾಯಿ ಹುಳಿನ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಕಾಯಿ, 2 ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆಯೇ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬೌಲಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ರುಬ್ಕೋಬೇಕು, ಸ್ವಲ್ಪ ನೀರು ಹಾಕ್ಕೊಂಡು. ಇವಾಗ ನೀವು ನೋಡ್ತಾ ಇರ್ಬೋದು ರುಬ್ಬಿ ಆಗಿದೆ. ಅದನ್ನು ತೆಗೆದಾದ್ಮೇಲೆ ಅದಕ್ಕೆ ಒಂದು 2.5 ಸ್ಪೂನಷ್ಟು ಸಾಂಬಾರು ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಸಪ್ರೇಟಾಗೂ ಕೂಡ ಕಲಸಿ ಹಾಕ್ಬೋದು, ಬಟ್ ಅದು ತುಂಬ ಟೈಮ್ ಹಿಡಿಯುತ್ತೆ ಅಂಥೇಳಿ ಈಸಿ ಮೆಥಡಲ್ಲಿ ನಾನು ಮಿಕ್ಸಿ ಜಾರ್ಗೆ 2.5 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಒಂದು ಸಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲ ರೆಡಿ ಆಯಿತು. ಇನ್ನು ಈ ಹುಳಿನ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಪಾತ್ರೆನಲ್ಲೂ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಕುಕ್ಕರ್ನ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಈರುಳ್ಳಿ, ಉದ್ದುದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಇನ್ನು ಕಲರ್ ಎಲ್ಲ ಚೇಂಜ್ ಆದಮೇಲೆ ರುಬ್ಬಿರೋವಂಥ ಮಸಾಲೆನ ಕೂಡ ಸೇರಿಸ್ಕೊತಾ ಇದ್ದೀನಿ. ರುಬ್ಬಿರೋವಂಥ ಮಸಾಲೆನ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯ ಗಂಟಿರಬಾರ್ದು. ಮಸಾಲೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮಿಕ್ಸ್ ಮಾಡಿ ಆದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ನೀರು ಬೇಕು ಅಂದರೆ ಸ್ವಲ್ಪ ಜಾಸ್ತಿನೂ ಕೂಡ ಸೇರಿಸ್ಕೊಬೋದು. ನಾನು ಇಷ್ಟೇ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ನೀರನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚಬಾರ್ದು, ಹಾಗೆ ಓಪನ್ ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಇನ್ನು ಕುದಿಸ್ಕೊಂಡಾದಮೇಲೆ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈ ಬೆಂಡೆಕಾಯನ್ನು ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ, ಸಾಂಬಾರು ಒಳಗಡೆ. ಇದನ್ನು ಒಗ್ಗರಣೆಗೆ ಹಾಕಬಾರ್ದು, ಸಾಂಬಾರೆಲ್ಲ ಲೋಳೆ ಥರ ಆಗಿಬಿಡುತ್ತೆ. ಸೊ ಇದನ್ನು ಸಾಂಬಾರು ಕುದಿಯೋವಾಗ ಬೆಂಡೆಕಾಯಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ. ಕೆಲವೊಬ್ಬರು ಬೆಂಡೆಕಾಯಿ ಸಾಂಬಾರು ಮಾಡ್ತಾರೆ, ಅಂದರೆ ಬೆಂಡೆಕಾಯಿನ ಬಾಣಲಿನಲ್ಲಿ ಹುರಿದು ಡ್ರೈ ರೋಸ್ಟ್ ಮಾಡಿ ಆಮೇಲೆ ಸಾಂಬಾರು ಮಾಡ್ತಾರೆ. ಅದು ಕೂಡ ಚೆನ್ನಾಗಿರುತ್ತೆ, ಬಟ್ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದಕ್ಕೆ ಯಾವುದೇ ರೀತಿಯ ಉರಿಯೋ ಅಂಥ ಅವಶ್ಯಕತೆ ಇಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಸಾಂಬಾರು ಅಂತ ಹೇಳಿ. ಇನ್ನು ಸಾಂಬಾರು ಆದಮೇಲೆ ರೈಸ್ನ ಕೂಡ ಮಾಡಿಕೊಂಡೆ. ಹಾಗೆ ಅದ್ರ ಜೊತೆಗೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಹೆಸರು ಕಾಳು ಪಾಯಸನ ಕೂಡ ಮಾಡ್ಕೊತಾ ಇದ್ದೀನಿ. ಈ ಪಾಯಸಕ್ಕೆ ನಾನು ಫಸ್ಟು ಹೆಸರು ಕಾಳನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಕಲರೆಲ್ಲ ಚೇಂಜ್ ಆಗಿದೆ. ಇನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ಈ ಡ್ರೈ ರೋಸ್ಟ್ ಮಾಡಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಟಿರಬೇಕು ಗ್ಯಾಸ್ನ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಪುಡಿ ಆಗಿದೆ. ಅದಾದಮೇಲೆ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 3 ಗ್ಲಾಸಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ, ಹಾಗೆ 1.5 ಸ್ಪೂನಷ್ಟು ಸಕ್ಕರೆನ ಕೂಡ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಇಷ್ಟ ಇಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಬೋದು. ನಾನಿಲ್ಲಿ ಅಚ್ಚು ಬೆಲ್ಲನ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಅದನ್ನ ನೀರಲ್ಲೇ ಹಾಕಿದ್ದೀನಿ. ಅದು ನೀರಲ್ಲಿ ನೆಂದು ಕರಗುತ್ತೆ. ಇವಾಗ ಅದಕ್ಕೆ 1 ಏಲಕ್ಕಿನ ಕೂಡ ಹಾಕಿದ್ದೀನಿ. ಏಲಕ್ಕಿ ಪುಡಿ ಏನೂ ಮಾಡಿಲ್ಲ, ಹಾಗೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೀರು ಕುದಿಯೋಕ್ಕೆ ಶುರು ಆದಮೇಲೆ ಮಾಡಿಟ್ಕೊಂಡಿರೋಂಥ ಪೌಡರ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ನಾವು ಯಾವ ರೀತಿ ಉಪ್ಪಿಟ್ಟಿಗೆ ಮಾಡೋವಾಗ ತಿರುವ್ತಾ ಇರ್ತೀವಲ್ವ ಅದೇ ರೀತಿ ತಿರುವ್ತಾನೇ ಇರಬೇಕು. ಇನ್ನು ಪೌಡರೆಲ್ಲ ಹಾಕಿ ತಿರುವಿ ಆದಮೇಲೆ ಪಾಯಸ ಕುದಿಯೋದಕ್ಕೆ ಶುರುವಾದಾಗ
ದ್ರಾಕ್ಷಿನ ಕೂಡ ಹಾಕ್ತಾಯಿದ್ದೀನಿ, ಒಣ ದ್ರಾಕ್ಷಿನ. ಇದನ್ನು ಯಾವುದೇ ರೀತಿಯ ತುಪ್ಪದಲ್ಲಿ ರೋಸ್ಟ್ ಮಾಡಿಲ್ಲ, ಹಾಗೇ ರಾ ಒಣ ದ್ರಾಕ್ಷಿಯನ್ನೇ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಇನ್ನು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾದಂಥ ಹೆಸರುಕಾಳು ಪಾಯಸ ರೆಡಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ಗೋಡಂಬಿನೂ ಸೇರಿಸ್ಕೊಬೋದು, ಅಥವಾ ಕಡಲೆಬೇಳೆ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಏನೂ ಹಾಕಿಲ್ಲ, ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗಿನ್ನೂ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಮಾಡ್ಕೊಳ್ಳಿ. ಇನ್ನು ಪಾಯಸ ಮಾಡಿ ಆದಮೇಲೆ ಪಾಯಸದ ಜೊತೆಗೆ ಸ್ವಲ್ಪ ಬಜ್ಜಿನೂ ಕೂಡ ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಾವು ಎಷ್ಟು ಕಡಲೆ ಹಿಟ್ಟು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪು, 1 ಸ್ಪೂನ್ ಖಾರದ ಪುಡಿ, ಹಾಗೆ ಸ್ವಲ್ಪ ಸೋಡಾನ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಸೋಡಾ ಇಷ್ಟ ಇಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಸೋಡಾನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿಯ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಬೋದು, ಬಟ್ ನಾನಿಲ್ಲಿ ಸ್ಪೂನನ್ನು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಕೂಡ ಸೇರಿಸ್ಕೊಬೋದು, ಬಟ್ ನಾನಿಲ್ಲಿ ಖಾರ ಬೇಡ ಅಂಥೇಳಿ ಒಂದೇ 1 ಸ್ಪೂನಷ್ಟು ಖಾರದ ಪುಡಿನ ಸೇರಿಸಿದ್ದೀನಿ. ಇನ್ನು ಇವಾಗ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು. ಹಾಗೆ ಇಲ್ಲಿ ಒಂದು ಬಾಣಲಿನ ಕೂಡ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆನ ಸೇರಿಸಿ ಎಣ್ಣೆ ಕಾಯ್ದ ಮೇಲೆ ಬಜ್ಜಿ ಮೆಣಸಿನ್ಕಾಯಿನ ಮಾಡಿಟ್ಕೊಂಡಿರೋವಂಥ ಮಿಶ್ರಣದೊಳಗೆ ಅದ್ದಿ ಎಣ್ಣೆ ಒಳಗಡೆ ಹಾಕ್ಕೊತಾ ಇದ್ದೀನಿ. ನಾನು ಮಾಡಿದ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ನಾನು ಏನು ಮಾಡಿದೆ ಅಂದರೆ ಎಷ್ಟುದ್ದ ಇತ್ತೋ ಬಜ್ಜಿ ಮೆಣಸಿನ್ಕಾಯಿ ಅಷ್ಟುದ್ದನೂ ಕೂಡ 2 ಪೀಸ್ ಮಾಡಿಕೊಂಡು ಹಾಕ್ಕೊಂಬಿಟ್ಟೆ. ಅದೇ ನಾನು ಮಾಡಿದ ತಪ್ಪಾಗಿದ್ದು. ಸೊ ಇಲ್ಲಿ ಬಾಣಲಿ ಚಿಕ್ಕದಾಗಿರೋದ್ರಿಂದ ಸರಿಯಾಗಿ ಬೇಯ್ತಾ ಇರಲಿಲ್ಲ. ಈ ಬಜ್ಜಿ ಮೆಣಸಿನ್ಕಾಯಿ ಏನಾದರೂ ದೊಡ್ಡದಾಗಿದ್ದರೆ ಅಥವಾ ಸ್ವಲ್ಪ ದಪ್ಪ ಇದ್ದರೆ ಅಥವಾ ಉದ್ದ ಇದ್ದರೆ ಅದನ್ನು 2 ಪೀಸ್ ಮಾಡಿಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇದು ಸರಿಯಾಗಿ ತಿರುಗಿಸೋದಕ್ಕೂ ಆಗ್ತಿಲ್ಲ, ಹಾಗೆ ತಳ ಎಲ್ಲ ಸೀದ್ಕೊಂಡಿದೆ. ಮೀನ್ಸ್ ಯಾವ ಕಡೆ ಕೆಳಗಡೆ ಬರುತ್ತಲ್ವ ಎಣ್ಣೆ ಒಳಗಡೆ ಅದೆಲ್ಲ ಸೀದೋಗಿರೋ ಥರ ಆಗಿದೆ. ಸೊ ಇದು ಮಾಡಿ ಆದಮೇಲೆ ಗೊತ್ತಾಯಿತು ನನಗೆ ಈ ಥರ ಮಾಡಬಾರ್ದು. ಮೆಣಸಿನ್ಕಾಯಿನ 2 ಪೀಸ್ ಮಾಡ್ಕೊಂಡು ಹಾಕ್ಕೊಬೇಕು, ಸ್ವಲ್ಪ ದೊಡ್ಡ ಇದ್ದರೆ. ಆವಾಗ ನಾನು ಏನು ಮಾಡಿದೆ ಅಂದರೆ ಮತ್ತೆ ಬಜ್ಜಿ ಮೆಣಸಿನ್ಕಾಯಿನ 2 ಪೀಸ್ ಮಾಡಿ ಆಮೇಲೆ ಅದನ್ನು ಮಿಶ್ರಣದೊಳಗಡೆ ಅದ್ದಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೀಟಾಗಿ ತಿರುಗಿಸ್ಲೂಬೋದು, ಹಾಗೆ ನೀಟಾಗಿ ಬೇಯ್ತಾನೂ ಇದೆ. ಆವಾಗಲೇ ನಾನು ಮಾಡಿದ್ದು ಸರಿಯಾಗಿ ಬೇಯಲೂ ಇಲ್ಲ, ಹಾಗೆ ಒಂದು ಕಡೆ ಸೀದೋಯ್ತು, ಒಂದು ಕಡೆ ಇನ್ನೂ ಬೆಂದೇ ಇಲ್ಲ, ಆ ಥರ ಆಗಿಬಿಟ್ಟಿತ್ತು. ಯಾರು ಕೂಡ ಆ ತಪ್ಪನ್ನ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇನ್ನು ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗೋಗ್ಬಿಡುತ್ತೆ. ಬಜ್ಜಿ ಎಲ್ಲ ಗೋಲ್ಡನ್ ಕಲರ್ ಬಂದ ಮೇಲೆ ಇದನ್ನು ಎಣ್ಣೆಯಿಂದ ತೆಗೆದು ಸರ್ವ್ ಮಾಡೋದು ಅಷ್ಟೇ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದೆ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.